ಸಿಜೆ ರಾಯ್ ಆತ್ಮಹತ್ಯೆಗೆ ಸಂಬಂಧಿಸಿ ಪೊಲಿಟಿಕ್ಸ್ ಶುರುವಾಯ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಐಟಿ ಕಿರುಕುಳ ಸಂಬಂಧ ಸಚಿವರಲ್ಲೇ ಭಿನ್ನ ವಾದಗಳು ಶುರುವಾಗಿದೆ. ಸಿಜೆ ರಾಯ್ ಆತ್ಮಹತ್ಯೆಗೆ ಸಂಬಂಧಿಸಿ ಪೊಲಿಟಿಕ್ಸ್ ಶುರುವಾಯ್ತಾ, ಈ ವಿಚಾರದಲ್ಲೂ ಕೂಡ ಐಟಿ ಕಿರುಕುಳ ಸಂಬಂಧ ಸಚಿವರಲ್ಲೇ ಭಿನ್ನ ವಾದಗಳು ನಡೆದಿದೆ. ಟಾರ್ಚರ್ ಆಯಾಮದಲ್ಲಿ ಯೋಚನೆ ಮಾಡಿಲ್ಲ ಅಂತಾರೆ ಗೃಹ ಮಂತ್ರಿ. ಆದರೆ ಇದಕ್ಕೆ ವ್ಯತಿರಿಕ್ತ ಹೇಳಿಕೆಯನ್ನ ಕೊಟ್ಟರು ಪ್ರಿಯಾಂಕ್ ಖರ್ಗೆ. ಕೇಂದ್ರದ ಮಾತು ಕೇಳದವರ ಮೇಲೆ ರೇಡ್ ನಡೀತಿದೆ, ಎಷ್ಟು ಟಾರ್ಚರ್ ಆಗ್ತಿದೆ ಎಂಬುದನ್ನ ಯೋಚಿಸಬೇಕಿದೆ. ಸಿಜೆ ರಾಯ್ ಕುಟುಂಬದವರೇ ಹೇಳ್ತಿದ್ದಾರೆ ಅಲ್ವಾ ಎಂದು ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನು ಮಾತಾಡಿದ್ರೆ ರಾಜಕೀಯ ಅಂತಾರೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಚರ್ಚೆಗೆ ಗ್ರಾಸವಾದ ಪರಂ ಖರ್ಗೆ ಭಿನ್ನವಾದ. ಸಿಜೆ ರಾಯ್ ಆತ್ಮಹತ್ಯೆಗೆ ಸಂಬಂಧಿಸಿ ಪೊಲಿಟಿಕ್ಸ್ ಶುರುವಾಗ್ಬಿಡ್ತಾ, ಐಟಿ ಕಿರುಕುಳ ಸಂಬಂಧ ಸಚಿವರಲ್ಲೇ ಭಿನ್ನ ವಾದಗಳು. ಟಾರ್ಚರ್ ಆಯಾಮದಲ್ಲಿ ಯೋಚನೆ ಮಾಡಿಲ್ಲ ಅಂತಾರೆ ಒಂದು ಕಡೆ ಗೃಹ ಮಂತ್ರಿಗಳು. ಆದ್ರೆ ಇದಕ್ಕೆ ವ್ಯತಿರಿಕ್ತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಕೇಂದ್ರದ ಮಾತು ಕೇಳದವರ ಮೇಲೆ ರೇಡ್ ನಡೀತಿದೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಷ್ಟು ಟಾರ್ಚರ್ ಆಗ್ತಿದೆ ಎಂಬುದನ್ನ ಯೋಚಿಸಬೇಕಿದೆ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ. ಸಿಜೆ ರಾಯ್ ಕುಟುಂಬದವರೇ ಹೇಳ್ತಿದ್ದಾರೆ ಅಲ್ವಾ ಎಂದು ಖರ್ಗೆ ಪ್ರಶ್ನೆಯನ್ನ ಮಾಡಿದ್ರು. ನಾನು ಮಾತನಾಡಿದ್ರೆ ರಾಜಕೀಯ ಅಂತಾರೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಚರ್ಚೆಗೆ ಗ್ರಾಸವಾಯಿತು ಪರಂ ಖರ್ಗೆ ಭಿನ್ನ ಮಾತುಗಳು. ಸಿಜೆ ರಾಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಐಟಿ ದಾಳಿ ಆಗ್ತಾ ಇದೆ, ಹೀಗಾಗಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಷಯ ಸದ್ಯಕ್ಕೆ ಗೊತ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿವಾದಗಳು ರಾಜಕೀಯವಾಗಿ ಮಾತನಾಡ್ತಾ ಇದ್ದಾರೆ. ಒಂದು ಕಡೆ ಗೃಹ ಮಂತ್ರಿಗಳು ಟಾರ್ಚರ್ ಅಂತ ಹೇಳುವಂಥದ್ದು ಏನಿಲ್ಲ ಅಂತ ಒಂದು ಕಡೆ ಆದರೆ ಇತ್ತ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ನಿರಂತರವಾಗಿ ಈ ರೀತಿಯಾಗಿ ಮತ್ತೆ ದಾಳಿ ನಡೀತಾ ಇದ್ರೆ ಯಾರು ಅಲ್ಲಿ ಕೇಂದ್ರದ ಮಾತನ್ನ ಕೇಳೋದು, ಕೇಂದ್ರಕ್ಕೆ ವಿರುದ್ಧವಾಗಿರ್ತಾರೆ ಅಂಥವ್ರಿಗೆ ಮೇಲೆ ಈ ರೀತಿಯಾಗಿ ನಡೀತೆ ಅನ್ನುವಂಥ ಮಾತುಗಳನ್ನ ಇವರು ಆಡ್ತಾರೆ. ಅದು ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ಅವರ ಕಂಪನಿ ಮೇಲೆ ಐಟಿ ದಾಳಿ ನಡೆದಿತ್ತು. ಅದು ಆದಮೇಲೆ ಅವ್ರಿಗೆ ಮ್ಯಾಂಡೇಟರಿಲಿ 60 ದಿವಸದ ಒಳಗಾಗಿ ಅವರು ಫೈನಲ್ ಮಾಡಬೇಕು, ಚಾರ್ಜ್ ಶೀಟ್ ಏನೋ ಹಾಕಬೇಕು ಅನ್ನುವಂಥ ನಿಯಮ ಇದೆ ಅಂತೇಳಿ ಅವರು ಫೆಬ್ರವರಿ 4ನೇ ತಾರೀಕು ಒಳಗಾಗಿ ಅವರು ಫೈನಲೈಸ್ ಮಾಡಬೇಕು ಅಂತೇಳಿ ಅವರನ್ನು ಕರೆದಿದ್ರು ಅಂತ ಹೇಳಿದರು. ಅಷ್ಟರೊಳಗಡೆ ಅದು ಮೊನ್ನೆ 3 ದಿವಸದ ಕೆಳಗಡೆ ದುಬೈಯಿಂದ ಅವರು ಬಂದಿದ್ದಾರೆ. ಅಧಿಕಾರಿಗಳು ಅವರ ಆಫೀಸಿಗೆ ಹೋಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸ್ಟೇಟ್ಮೆಂಟ್ಗಳು ತಗೊಳ್ಳೋದಕ್ಕೆ ತಿಳಿಸಿದ್ದಾರೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮತ್ತು ಅವರ ಕಚೇರಿಗೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅವರು ಬಂದಿದ್ದಾರೆ. ಈ ಮಧ್ಯೆ ಅವರು ಒಳಗಡೆ ಹೋಗಿ ಒಂದು 5 ನಿಮಿಷ ಬರ್ತೇನೆ ಅಂತೇಳಿ ಒಳಗಡೆ ಚೇಂಬರ್ಗೆ ಹೋಗಿ ಅವರು ಸುಮಾರು 20 ನಿಮಿಷ ಹೊರಗಡೆ ಬರಲಿಲ್ಲ ಅಂತೇಳಿ ಬಾಗಿಲನ್ನು ಹೊಡೆದು ನೋಡಿದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ. ಇದನ್ನು ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ, ಯಾಕೆ ಅವ್ರು ಮಾಡ್ಕೊಂಡಿದ್ದಾರೆ, ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ. ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ. ಆ್ಯಂಗಲ್ನಲ್ಲಿ ನಾವು ಏನು ಯೋಚನೆ ಮಾಡಲಿಲ್ಲ, ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಇದರ ಐಟಿಯ ಭಾಗವನ್ನು ನಮ್ಮವರು ನೋಡಿಲ್ಲ. ಈಗ ಅವರು ತನಿಖೆ ಮಾಡಿದರೆ ತನಿಖೆಯಲ್ಲಿ ಏನು ಬರುತ್ತೆ, ಅವರ ಸಹೋದರರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಐಟಿ ಅವರ ದಾಳಿಯಿಂದ ಹಾಗಾಗಿದೆ ಅಂತೇಳಿ. ಅದೆಲ್ಲ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಆ ಆ್ಯಂಗಲ್ನಲ್ಲಿ ಇನ್ನೂ ಕೂಡ ಅವರು ನೋಡಿಲ್ಲ. ಅಲ್ಲ, ನಾನು ಒಬ್ಬ ಗೃಹ ಸಚಿವನಾಗಿ ಹೇಳ್ಕೊಳ್ಳೋದು ಇಷ್ಟೇ, ಅವರ ಏನು ಆತ್ಮಹತ್ಯೆ ಆ್ಯಂಗಲ್ ಇದೆ ಅದನ್ನು ಅಷ್ಟೇ ನೋಡ್ತಾರೆ. ಮಿಕ್ಕಿದೆಲ್ಲ ಆಮೇಲೆ ತನಿಖೆಯಲ್ಲಿ ಏನಾದರೂ ಅಂಥದ್ದು ಏನಾದರೂ ವಿಷಯಗಳು ಬಂದಾಗ ಅದನ್ನು ಅಥವಾ ಅಂಥದ್ದು ಏನು ಮನಸ್ಸಿಗೆ ನೊಂದ್ಕೊಂಡಿದ್ರು. ನಾನು ಓದಿರೋ ಪ್ರಕಾರ ಅವ್ರದ್ದು ಬಿಸ್ನೆಸ್ ಮಾಡಲು ಡೆಟ್ ಫ್ರೀ ಅಂತ, ಅಂದರೆ ಯಾವುದೇ ಸಾಲ ಇರಲಾರ್ದೆ ಬಿಸ್ನೆಸ್ ಮಾಡಬೇಕಂತ ಅವ್ರದ್ದು ಒಂದು ಯಾವಾಗಲೂ ಜನರಿಗೆ ಸಲಹೆ ಕೊಡ್ತಾಯಿದ್ರು ಅಂತ ನಾನು ಓದಿದೆ ಪೇಪರ್ನಲ್ಲಿ ಇವತ್ತು. ಮತ್ತು ಅಂಥ ವ್ಯಕ್ತಿಗೆ ಏನು ಸಾಲ ಇಲ್ಲ, ಏನಿಲ್ಲ, ಮತ್ತು ಯಾಕಂತ ಒಂದು ನಿರ್ಧಾರ ತಗೊಂಡ್ರು, ಏನು ಸಾಂಸಾರಿಕ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾರೆ.
ಮತ್ತು ಅವ್ರದ್ದೇ ಕುಟುಂಬದವರು IT ED ಅಂದಾಗ ಏನಿದೆ ತನಿಖೆನಲ್ಲಿ ಹೊರಗೆ ಬರಲಿ. ಬಟ್ ದಿಸ್ ಈಸ್ ಗೋಯಿಂಗ್ ಆನ್ ಥ್ರೂ ಔಟ್ ದ ಕಂಟ್ರಿ. ಖಂಡಿತವಾಗಿ ಮಾಡಬೇಕಾಗತ್ತೆ. ಈಗ ಕ್ರೈಮ್ ಸೀನ್ನಲ್ಲಿ ಅವ್ರು ಇದ್ರಲ್ವಾ, ಯಾವಾಗ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅದೇ ಪ್ರಮೈಸಸ್ನಲ್ಲಿದ್ದರು, ಅದೇ ಮನೆಯಲ್ಲಿದ್ದರು. ಯಾರ್ಯಾರು ಇರ್ತಾರೆ ಎಲ್ಲರಿಗೂ ತನಿಖೆಗೆ ಒಳಪಡಿಸ್ಬೇಕಾಗ್ತದೆ. ಅದು ಅವ್ರ ಕಚೇರಿದವ್ರು ಇರ್ಬೋದು, IT ಕಚೇರಿದವ್ರು ಇರ್ಬೋದು, ಖಾಸಗಿ ಕಚೇರಿದವ್ರು ಇರ್ಬೋದು, ಅಥವಾ ಅಂಥದ್ದು ಏನು ಮನಸ್ಸಿಗೆ